ಕುಟುಂಬಕ್ಕೆ ದಿನಕ್ಕೆ 10 ರಿಂದ 15 ಕೊಡ ನೀರು ಬೇಕೇ ಬೇಕು. ಕುಡಿಯೋಕು ಸೇರಿದಂತೆ ದೈನಂದಿನ ಚಟುವಟಿಕೆಗಳಿಗೆ ನೀರಿಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ನೀರಿಗಾಗಿ ಜನರು ಪಡ್ತಾ ಇರೋ ಪಾಡು ನೋಡೋಕಾಗ್ತಾ ಇಲ್ಲ. ಗ್ರಾಮದಲ್ಲಿರುವಂತಹ ತೆರೆದ ಬಾವಿಯಿಂದ ಗ್ರಾಮಸ್ಥರು 2 ಬಿಂದಿಗೆ ಮಾತ್ರ ನೀರನ್ನ ತೆಗಿಬಹುದಾಗಿದೆಯಂತೆ. ಬೆಳಗ್ಗೆ 6 ಗಂಟೆ 30 ನಿಮಿಷದಿಂದ 8 ಗಂಟೆವರೆಗೂ ಮಾತ್ರ ನೀರು ಪಡೆಯೋದಕ್ಕೆ ಅನುಮತಿ ಇದೆಯಂತೆ. ಬಾವಿಯಿಂದ ಹೆಚ್ಚು ನೀರನ್ನೇನಾದರೂ ಅಪ್ಪಿ ಪಡೆದ್ರೆ ಸ್ಥಳದಲ್ಲೇ ₹100 ದಂಡನ ವಸೂಲಿ ಮಾಡಲಾಗ್ತಾ ಇದೆಯಂತೆ. ಬಾವಿಯಿಂದ ನೀರು ಕದಿಯದಂತೆ ಊರಿನ ಮುಖಂಡರು ಬಾವಿಯ ಬಳಿ ಕಾವಲುಗಾರನನ್ನ ನೇಮಕ ಕೂಡ ಮಾಡಿದ್ದಾರೆ. ಈತ ಕೈಯಲ್ಲಿ ಬೆತ್ತ ಹಿಡಿದು ನೀರು ತುಂಬುವಂತ ಪ್ರತಿಯೊಬ್ಬರ ಮೇಲೂ ಕೂಡ ಕಣ್ಗಾವಲನ್ನ ಇಟ್ಟಿರ್ತಾನೆ. ಹೀಗಾಗಿ ವಡಗಾಂವ್ ಗ್ರಾಮಸ್ಥರು ಸ್ನಾನ, ದೈನಂದಿನ ಚಟುವಟಿಕೆಗಳಿಗೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಕುಡಿನೋರಿಂದ 2 ಕೊಡ ಕೊಡ್ತಾರೆ ಬರೀ. ಬಾವಿಯಿಂದ ಎಕ್ಸ್ಟ್ರಾ ಇಲ್ರಿ, ಎಕ್ಸ್ಟ್ರಾ ತೊಗೊಂಡ್ರೆ ಫೈನ್ ಹಾಕ್ತಾರೆ. ಎಷ್ಟು ಅದು ಅವರು ₹100 ಹಂಗೆ ಹಾಕ್ತಾರೆ ಫೈನ್. ಫೈನ್ ಹಾಕ್ತಾರೆ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ದಿನ ಪಾಳಿ ಇರ್ತೈತೆ ರೀ. ಅವರಲ್ಲೇ ಕಾಯ್ಕೊಂಡಿರ್ತಾರೆ ಒಂದೊಂದು ದಿನ. ಅಂದರೆ ಎಕ್ಸ್ಟ್ರಾ ಯಾರು ಒಯ್ದರೆ ಅವ್ರದ್ದು ದಂಡ ಹಾಕ್ತಾರೆ ಅವರು. ಆ ಬಾವಿಯಲ್ಲಿ ಸೀಮಿತ ಪ್ರಮಾಣದ ನೀರಿರುತ್ತೆ. ಹಾಗಾಗಿ ಹಳ್ಳಿಯವರೆಲ್ಲ ಸೇರಿ ಒಂದು ಒಪ್ಪಂದ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ನೀರು ಹಂಚಿಕೆ ಆಗೋ ರೀತಿಯಲ್ಲಿ ಮಿತವಾಗಿ ಬಳಕೆ ಮಾಡೋದಕ್ಕೆ ರೇಷನಿಂಗ್ ಮಾಡ್ಕೊಂಡಿದ್ರು ಅವರು. ಎಲ್ಲರೂ ಇಷ್ಟಿಷ್ಟು ನೀರು ತೊಗೊಳ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಬಳಕೆ ಮಾಡಬಾರ್ದು ಅನ್ನೋದನ್ನು ಅದು ನನಗೆ TV9 ಶ್ರೀಕಾಂತ್ ಅವರು ಗಮನಕ್ಕೆ ತಂದಿದ್ದಾರೆ. ನನಗಾಗಲೇ ಅದನ್ನು ಇವರಿಗೆ ನಮ್ಮ ತಹಸೀಲ್ದಾರ್ಗೆ ಮಾತಾಡಿ ಅಲ್ಲಿ ಅವಶ್ಯಕತೆ ಇರುವಷ್ಟು ಪ್ರಮಾಣದ ನೀರನ್ನು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತೀವಿ. ಯಾರು 2 ಕೊಡ 3 ಕೊಡ 5 ಕೊಡ ಅಂತ ಇಲ್ಲ. ಸೊ ಇದು ಬೆಳಗಾವಿಯ ವಡಗಾಂವ್ ಅನ್ನುವಂತಹ ಗ್ರಾಮದಲ್ಲಿ ಈಗ ಜಿಲ್ಲಾಧಿಕಾರಿ ಜಯರಾಮ್ ಅವರು ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು, TV9 ಪ್ರತಿನಿಧಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ನಮ್ಮ ಸಂಬಂಧಪಟ್ಟಂತ ತಹಶೀಲ್ದಾರ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರವನ್ನು ತಿಳಿಸಿ ಏನು ಕ್ರಮ ಕೈಗೊಳ್ಬೋದು, ಅವ್ರಿಗೆ ಹೇಗೆ ನೀರನ್ನು ಕಳಿಸ್ಕೊಡ್ಬೋದು, ಬೇರೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಬೋದು ಅನ್ನುವಂಥ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಯೋಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ಆ ಊರಿನ ಮುಖಂಡರು ಈ ರೀತಿಯಾದ ಒಂದು ನಿಯಮ ಮಾಡಿರೋದು ಪಾಪ ಅದೇನು ತಪ್ಪು ಅನ್ಸಲ್ಲ. ಯಾಕಂತ ಅಂದ್ರೆ ಮುಂದೇನು ಅನ್ನುವಂಥ ಭಯ ಸಹಜವಾಗಿ ಅವರಿಗೂ ಕೂಡ ಕಾಡ್ತಾ ಇರುವಂತಹ ಸಂದರ್ಭ ಇದು. ಏನ್ ವ್ಯವಸ್ಥೆ ಮಾಡ್ಕೊಡ್ಬಹುದಾಗಿದೆ ಅವರಿಗೆ ಶ್ರೀಕಾಂತ್? ಈಗ ಜಿಲ್ಲಾಧಿಕಾರಿಗಳು ಏನ್ ಭರವಸೆ ಕೊಟ್ಟಿದ್ದಾರೆ ಶ್ರೀಕಾಂತ್? ಮಾಲ್ತೇಶ್, ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಡಗಾಂವ್ ಗ್ರಾಮ ಏನಿದೆ, ಈ ಗ್ರಾಮಕ್ಕೆ ಬರಗಾಲ ಎನ್ನುವುದು ಅಕ್ಷರಶಃ ಏನಂತಂದ್ರೆ ಶಾಪವಾಗಿ ಪರಿಣಮಿಸಿರುವಂತದ್ದು. ಪ್ರಮುಖವಾಗಿ ಏನು ಆ ಗ್ರಾಮದಲ್ಲಿರ್ತಕ್ಕಂಥ ಕೇವಲ ಒಂದೇ ಒಂದು ಬಾವಿಯಿಂದ ಅವರು ಇಡೀ ಏನಂತಂದ್ರೆ ಸುಮಾರು ಒಂದು 120 ಕುಟುಂಬ ಏನಿದೆ, ಆ ಕುಟುಂಬಗಳು ಇದೇ ಒಂದು ನೀರಿನ ಮೇಲೆ ಅವಲಂಬಿತ ಆಗಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಕೆಳಭಾಗದಲ್ಲಿ ಮಾತ್ರ ಏನಂತಂದ್ರೆ ನೀರು ಇರುವಂತದ್ದು. ಏನು ಪ್ರತಿಯೊಬ್ರು ಕೇವಲ ದಿನಕ್ಕೆ 2 ಕೂಡ ನೀರು ಮಾತ್ರನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ ಇಡೀ ಗ್ರಾಮಕ್ಕೆ ಒಂದು ಸರಿಯಾಗಿ ನೀರು ಹಂಚಿಕೆ ಆಗ್ಲಿ, ಯಾರಿಗೆ ಒಂದು ತೊಂದರೆ ಆಗದಿರ್ಲಿ ಅಂತೇಳಿ ಇಡೀ ಗ್ರಾಮಸ್ಥರು ಸೇರಿಕೊಂಡು ಕಳೆದ 2 ತಿಂಗಳಿಂದ ಒಂದು ಕಾವಲನ್ನ ಈ ಬಾವಿಗೆ ಹಾಕಿರುವಂತದ್ದು. ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಪ್ರತಿದಿನ ಒಂದು ಮನೆಯಿಂದ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಕಾವಲಿಗೆ ಹಾಕಿರ್ತಾರೆ. ಆತ ಏನಂತಂದ್ರೆ ಪ್ರತಿಯೊಬ್ರು ಕೇವಲ 2 ಕೊಡ ನೀರನ್ನ ಮಾತ್ರ ಅದರಿಂದ ಪಡೆದುಕೊಳ್ಳಿಕ್ಕೆ ಅವಕಾಶವನ್ನ ನೀಡ್ತಾನೆ. ಹೆಚ್ಚಿಗೆ ಏನಾದ್ರೂ 2 ಕೊಡಕ್ಕಿಂತ ಹೆಚ್ಚಿಗೆ ಏನಾದ್ರೂ ನೀರನ್ನ ಪಡ್ಕೊಂಡ್ರೆ ಅವರಿಗೆ ಸ್ಥಳದಲ್ಲೇ ₹100 ದಂಡವನ್ನ ಹಾಕುವಂಥದ್ದು. ಪ್ರಮುಖವಾಗಿ ಅದನ್ನ ಏನಂತಂದ್ರೆ ಯಾರು ಉಲ್ಲಂಘನೆ ಮಾಡದಂತೆ ಎಚ್ಚರಿಕೆಯನ್ನು ಸಹ ನೀಡಲಾಗಿರುವಂತದ್ದು. ಒಂದು ವೇಳೆ 2 ಕೊಡ ನೀರು ಅಂತಂದ್ರೆ ಯಾರೊಬ್ಬರು ಇಡೀ ಕುಟುಂಬದಲ್ಲಿ ಸುಮಾರು 10 ರಿಂದ 15 ಜನ ಸದಸ್ಯರಿರ್ತಾರೆ. ಇಂತಹ ಸಂದರ್ಭದಲ್ಲಿ 2 ನೀರು ಕೂಡ ಯಾವುದಕ್ಕೂ ಸಾಲುದಿಲ್ಲ. ಹಾಗಾಗಿ ಹೆಚ್ಚಿನ ನೀರನ್ನ ಜಿಲ್ಲಾಡಳಿತ ಪೂರೈಕೆ ಮಾಡುತ್ತೆ ಮತ್ತು ಯಾವುದೇ ಇದುವರೆಗೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದ್ರೆ ಈಗ ಅದು ಗಮನಕ್ಕೆ ಬಂದಿದೆ. ಹೀಗಾಗಿ ಕ್ರಮ ಕೈಗೊಳ್ತೀನಿ ಅನ್ನೋ ಮಾತನ್ನ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್.